ಅವ್ರು ಮಾಡಿರೋ ಊಟಕ್ಕೆ ನೀರು ಕುಡಿತಾರೆ. ಅವ್ರು ನೀರು ಕುಡಿಯೋದನ್ನು ನೀವು ನೋಡ್ತೀರಿ, ನಾನು ಆ ಸಮಯಕ್ಕೆ ಕಾಯ್ತಾ ಇದ್ದೀನಿ. ನಾನು ಕೂಡ ಸುಮ್ಮನೆ ಇರುವಂಥ ವ್ಯಕ್ತಿ ಅಲ್ಲ. ಅವರು ಪಾತಾಳದಲ್ಲಿರಲಿ, ಆಕಾಶದಲ್ಲಿ ಓಡಾಡಲಿ, ಬಿಡೋ ಪ್ರಶ್ನೆನೇ ಇಲ್ಲ. ಸಿಕ್ಕಿದೆ, ನೆನ್ನೆನೇ ಸಿಕ್ಕಿದೆ, ಇವತ್ತು ಬಿಡುಗಡೆ ಆಗ್ತಾರೆ. ಯಾವುದು ಇದೆಲ್ಲ ತಾಂತ್ರಿಕ ಸಮಸ್ಯೆ ಆಗಿದೆ. ನಮ್ಮ ಅಡ್ವೊಕೇಟ್ಸು ನಿರ್ವಹಿಸಿರುವಂಥ ರೀತಿ ಸರಿ ಇಲ್ಲ. ತಾಂತ್ರಿಕವಾಗಿ ಅವರಿಗೆ ಅಪ್ಲಿಕೇಶನನ್ನೇ ಸರಿಯಾಗಿ ಹಾಕಲಿಲ್ಲ. ಹಾಗಾಗಿ ನಾನು ಕೂಡ ಅವ್ರ ಜೊತೆ ಎಲ್ಲ ಮಾತನಾಡಿದ್ದೇನೆ. 4-5 ಜನ ಅಡ್ವೊಕೇಟ್ಸ್ ಇರೋ ಒಂದು ಕನ್ಫ್ಯೂಷನಲ್ಲಿ ಈ ಎಡವಟ್ಟಾಗಿದೆ. ಆದರೆ ನಾವೆಲ್ಲ ಕೂಡ ಪಕ್ಷದ ಮುಖಂಡರು ನೈತಿಕವಾಗಿ ಅವ್ರ ಜೊತೆಯಲ್ಲಿದ್ದೀವಿ. ಸುಮಂತ್ ಅವ್ರ ಜೊತೆಯಲ್ಲಿ ಅವ್ರಿಗೆಲ್ಲ ರೀತಿಯ ಲೀಗಲ್ ಅಸಿಸ್ಟೆನ್ಸನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣ ಸಕಾರಣ ಇಲ್ದಿರ ಅವರನ್ನು ಬಂಧಿಸಿರುವಂಥದ್ದು ಇದ್ಯಾವು ಕೂಡ ನಾವು ಮರೆಯಲ್ಲ. ಇವತ್ತೇನು ಇವ್ರ ಮೇಲೆಲ್ಲ ಕ್ರಮ ತಗೊಂಡು ಇವರಿಗೆ ಜೈಲಿಗೆ ಕಳಿಸಿದಾರಲ್ಲ, ಅವರು ಮುಂದಿನ ದಿನಗಳಲ್ಲಿ ಅವ್ರು ಮಾಡಿರೋ ಊಟಕ್ಕೆ ನೀರು ಕುಡಿತಾರೆ. ಅವ್ರು ನೀರು ಕುಡಿಯೋದನ್ನು ನೀವು ನೋಡ್ತೀರಿ, ನಾನು ಆ ಸಮಯಕ್ಕೆ ಕಾಯ್ತಾ ಇದ್ದೀನಿ. ನಾನು ಕೂಡ ಸುಮ್ಮನೆ ಇರುವಂಥ ವ್ಯಕ್ತಿ ಅಲ್ಲ. ಏನು ಮಾಡಬೇಕು ಆ ಸಂದರ್ಭಕ್ಕೆ ಮಾಡ್ತೀನಿ. ಅವರು ಪಾತಾಳದಲ್ಲಿರಲಿ, ಆಕಾಶದಲ್ಲಿ ಓಡಾಡಲಿ, ಬಿಡೋ ಪ್ರಶ್ನೆನೇ ಇಲ್ಲ. ದ್ವೇಷ ಅಲ್ಲ. ಇವತ್ತು ಜಾತಿ ಮಧ್ಯೆ ನಾವು ಯಾವತ್ತೂ ಕೂಡ ಸಮುದಾಯಗಳ ಮಧ್ಯೆ ಎಂದೂ ಕೂಡ ಕಿಚ್ಚನ್ನು ನಾವು ಹಚ್ಚೋ ಕೆಲಸ ಮಾಡಿಲ್ಲ. ಕೇವಲ 3 ವರ್ಷದಲ್ಲಿ ಬಂದು ಈ ರೀತಿಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿ ಸಹಿಸ್ಲಿಕ್ಕಾಗಲ್ಲ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಒಂದು ಇತಿಹಾಸ ಇದೆ, ಒಂದು ಚರಿತ್ರೆ ಇದೆ. ಸುಸಂಸ್ಕೃತರು ಆಳಿದಂಥ ಒಂದು ನಾಡಿದೆ. ಇಲ್ಲಿ ಈ ರೀತಿಯಲ್ಲಿ ಮಾಡಿ ಎಲ್ಲ ಯುವಕರನ್ನು ಹೋಗಿ ಜೈಲಲ್ಲಿ ಹಾಕಿಸಿ ಇನ್ನು 100-150 ಹುಡುಗರನ್ನ ಹುಡುಕಿಸ್ತಾ ಇದ್ದಾರೆ ಪೊಲೀಸ್ನವರು. ಇದು ಸರಿ ಇದೆಯಾ? ತಪ್ಪು ಮಾಡಿರೋರು ಶಿಕ್ಷೆ ಆಗಬಾರ್ದಾ? ಕಾಲನೇ ಉತ್ತರ ಕೊಡುತ್ತೆ. ಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.